ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ಎಸ್ ಇಂಡಿಕೇಟರ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಸ್ಪ್ಲೆಂಡರ್ಗೆ RXZ ಇಂಡಿಕೇಟರ್ನ ಹಾಕಿ ಎಲ್ಲರೂ ಮಾಡಿಫೈ ಮಾಡ್ತಾ ಇದ್ದಾರೆ. ಹೌದು, ಇದು ತುಂಬಾನೇ ಯುನಿಕ್ ಲುಕ್ ಕೊಡುತ್ತೆ ಮತ್ತು ತುಂಬಾ ಡಿಫ್ರೆಂಟ್ ಆಗಿ ಕಾಣುತ್ತೆ. ಇದುವೇ RXZ ಇಂಡಿಕೇಟರ್ಸ್. ತುಂಬಾ ಚೆನ್ನಾಗಿದೆ ಲುಕ್. ಇದು ಬ್ಯಾಕಲ್ಲಿ ಇಲ್ಲಿ ಕ್ರೋಮ್ ಫಿನಿಶ್ ಬರೋದ್ರಿಂದ ಸೂಪರ್ ಆಗಿ ಕಾಣಿಸುತ್ತೆ. ಆದರೆ ಈ ಇಂಡಿಕೇಟರ್ ಹಾಕೋ ಮುಂಚೆ ಒಂದು ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಅದೇನಪ್ಪ ಅಂತ ಹೇಳಿದ್ರೆ, ಇದನ್ನು ಹೇಗೆ ಫಿಕ್ಸ್ ಮಾಡೋದು ಇದನ್ನೆಲ್ಲ ಬೇರೆ ಬೇರೆಯವರು ತೋರಿಸಿರ್ಬೋದು. ಬಟ್ ನಾನು ಕೂಡ ಫಿಕ್ಸ್ ಮಾಡಿದ್ದೇನೆ. ಫಿಕ್ಸ್ ಮಾಡಿ ಆದ ಮೇಲೆ ಇದರ ರಿವ್ಯೂ ಅಥವಾ ಇದರ ಏನು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಫ್ರೆಂಡ್ಸ್, ಇದಕ್ಕೆ ನಾನು ಒಳಗಡೆ LED ಹಾಕಿದ್ದೇನೆ. ಇದು LED ಬಲ್ಬ್. ಅದಕ್ಕೆ ಎಷ್ಟು ಚೆನ್ನಾಗಿ ಬ್ಲಿಂಕ್ ಪ್ಯಾಟರ್ನ್ ಎಲ್ಲ ವರ್ಕ್ ಆಗ್ತಾ ಇದೆ. ವಿಷಯ ಏನಪ್ಪ ಅಂತ ಹೇಳಿದರೆ, ಸ್ಪ್ಲೆಂಡರ್ಗೆ ಫ್ರಂಟಿಗೆ ಇದನ್ನು ಫಿಕ್ಸ್ ಮಾಡ್ಬೋದು. ತುಂಬಾ ಇದು ಆಲ್ಮೋಸ್ಟ್ ನಾನು ಇದನ್ನು ಫಿಟ್ ಮಾಡಿ ಒಂದು 3 months ಆಗಿದೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಒಳ್ಳೆ ಫಿಕ್ಸಿಂಗ್, ಡೈರೆಕ್ಟ್ ಸೂಟ್ ಆಗುತ್ತೆ. ಫ್ರಂಟ್ ಪೋರ್ಷನ್ ಈ ರೀತಿ ಲುಕ್ ಇದೆ. ತುಂಬಾ ಯುನಿಕ್ ಆಗಿದೆ ಮತ್ತು ಸ್ಪ್ಲೆಂಡರ್ಗೆ ಡಿಫ್ರೆಂಟ್ ಆಗಿರೋ ಒಂದು ಲುಕ್ಕನ್ನು ತರ್ತದೆ ಇದು. ಆದರೆ ರಿಯರ್ ಇಂಡಿಕೇಟರ್ ಬಗ್ಗೆ ಮಾತಾಡಲೇಬೇಕು ಫ್ರೆಂಡ್ಸ್. ಇದು ನಮ್ಮ ರಿಯರ್ ಇಂಡಿಕೇಟರ್ನ ಕತೆ. ಏನಪ್ಪ ಅಂತ ಹೇಳಿದರೆ, ಇದು ನಾನು ಫಿಕ್ಸ್ ಮಾಡಿ 3 monthಲ್ಲಿ 2 times ಚೇಂಜ್ ಮಾಡಿದ್ದೇನೆ. ಇಲ್ಲಿ ನೋಡಿ, ಈ ಸೈಡಿನ ಇಂಡಿಕೇಟರ್ ಕಟ್ಟಾಗಿ ಎಲ್ಲ ಬಿದ್ದು ಹೋಗಿದೆ. ಈ RXZ ಇಂಡಿಕೇಟ್ರನ್ನು ನಾವು ಆನ್ ರೋಡ್, ನೀವೇನಾದರೂ ಟಾರ್ ರೋಡ್ ಯೂಸ್ ಮಾಡ್ತಾ ಇದ್ರೆ ಖಂಡಿತ ಯೂಸ್ ಮಾಡ್ಬೋದು. ಸಪೋಸ್ ನೀವು ಆಫ್ ರೋಡ್ ಹೆಚ್ಚಾಗಿ ಯೂಸ್ ಮಾಡ್ತೀರಾ ಅಂತ ಹೇಳಿದರೆ ಇದನ್ನು ಯೂಸ್ ಮಾಡುವಾಗಿಲ್ಲ. ಅದೇ ಹೇಳಿದನಲ್ಲ, ಇದು ಕಟ್ಟಾಗ್ತಾನೆ ಇರ್ತದೆ. ಅದೇ ಫಿಕ್ಸ್ ಮಾಡಿ ಒಂದು 1 weekಲ್ಲಿ ಎಲ್ಲ ಕಟ್ಟಾಗಿ ಹೋಗಿದೆ. ನಾನಿನ್ನು ಇಲ್ಲಿ ಅದರ ಬದಲಾಗಿ ಶೋಗನ್ ಇಂಡಿಕೇಟರ್ನ ಬಳಸ್ತಾ ಇದ್ದೇನೆ. ಇದು ಸ್ಟಾಕ್ ಇಂಡಿಕೇಟರ್ ಅಲ್ಲ, ನಾವು ಡಿಫ್ರೆಂಟ್ ಆಗಿರಬೇಕು ಅಂತ ಬಯಸೋರಲ್ವ, ಅದಕ್ಕೋಸ್ಕರ ನಾವು ಇಂಡಿಕೇಟರ್ ಮಾಡಿಫೈ ಮಾಡ್ತಾ ಇದ್ದೇವೆ. ಫ್ರಂಟಲ್ಲಿ RXZ ಇಂಡಿಕೇಟರ್ ಯೂಸ್ ಮಾಡ್ತೇವೆ, ರಿಯರಲ್ಲಿ ಶೋಗನ್ ಇಂಡಿಕೇಟರ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ಶೋಗನ್ ಇಂಡಿಕೇಟರ್. ಸೊ ಇದರ ಒಂದು ಡಿಸೈನ್ ಮತ್ತು ಪ್ಯಾಟರ್ನ್ ಬಗ್ಗೆ ನೋಡುವಾಗ ಇದು ತುಂಬ ಶಾರ್ಟ್ ಇದೆ. ಶಾರ್ಟ್ ಇರೋದ್ರಿಂದ ಮತ್ತು ವೆಯ್ಟ್ ಕೂಡ ಅಷ್ಟೊಂದು ಇಲ್ಲ. Z-ನ ಇಂಡಿಕೇಟರ್ನಷ್ಟು ವೆಯ್ಟ್ ಇದಿಲ್ಲ. ಸೊ ಇದನ್ನು ಇವತ್ತು ಫಿಕ್ಸ್ ಮಾಡ್ತಾ ಇದ್ದೇನೆ. ಸೊ ಇದರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತೇಳಿ 1 month ಬಿಟ್ಟು ನಿಮಗೆ ಹೇಳ್ತೇನೆ, ಅಪ್ಡೇಟ್ ಮಾಡ್ತೇನೆ. ನೀವೇನಾದರೂ ಆಫ್ ರೋಡ್ ಯೂಸಿಂಗ್ ಮಾಡ್ತಾ ಇದ್ದರೆ ಈ ಇಂಡಿಕೇಟರನ್ನು ಯೂಸ್ ಮಾಡ್ಬೋದು. ನೀವು ಪರವಾಗಿಲ್ಲ, ನಾವು ಡಾಮರ್ ರೋಡು, ಟಾರ್ ರೋಡ್ ಹೆಚ್ಚಾಗಿ ಯೂಸ್ ಮಾಡ್ತೇವೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಈ ಇಂಡಿಕೇಟರ್ನ ಯೂಸ್ ಮಾಡಿ. ಚೆನ್ನಾಗಿದೆ ಇದು ಕೂಡ. ಜೊತೆಗೆ ಇನ್ನೊಂದು ವಿಷಯ ಕೂಡ ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ನೀವು ನಾರ್ಮಲ್ ಸ್ಪ್ಲೆಂಡರ್ಗೆ ಇಂಡಿಕೇಟರ್ನ ಯೂಸ್ ಮಾಡುವಾಗ ಇದರಲ್ಲಿ 2 ವೈರ್ ಬಂದಿರ್ತದೆ. ಬಟ್ ಇದರಲ್ಲಿ ಒಂದೇ ವೈರ್ ಇದೆ. ಯಾಕಂತ ಹೇಳಿದರೆ, ಇದು ಆ್ಯಕ್ಚುಲಿ ಬಂದಂಥ ಶೋಗನ್ ಅನ್ನೋ ಗಾಡಿಯಲ್ಲಿ ಬಂದಂಥ ಇಂಡಿಕೇಟರ್ ಅಲ್ವಾ. ಮತ್ತು RX ಸೀರೀಸಲ್ಲಿ ಕೂಡ ಹಾಗೆ ಇದೇ ರೀತಿಯ ಒಂದೇ ವೈರ್ ಬರ್ತದೆ. RXZ ಇಂಡಿಕೇಟರ್ ಕೂಡ ಅಷ್ಟೇ ಒಂದೇ ವೈರ್ ಬರ್ತದೆ. ಸೊ ಇದರಲ್ಲಿ ಇದೊಂದು ಪಾಸಿಟಿವ್ ವೈರ್ ಆಗಿರ್ತದೆ. ಇನ್ನು ನೆಗೆಟಿವನ್ನು ಇಲ್ಲಿಗೆ ಕನೆಕ್ಷನ್ ಕೊಟ್ಟಿರ್ತಾರೆ. ಯಾಕಂತ ಹೇಳಿದರೆ, ಓಲ್ಡ್ ಗಾಡಿಗಳಲ್ಲಿ ಬಂದಂತಹ ಇಂಡಿಕೇಟರ್ ಫಿಕ್ಸ್ ಮಾಡುವ ಜಾಗ ಇದೆಯಲ್ಲ, ಸೊ ಅದೆಲ್ಲ ಮೆಟಲ್ ಆಗಿರುತ್ತೆ. ಸೊ ಗ್ರೌಂಡಿಂಗ್ ಅನ್ನೋದು ಇದಕ್ಕೆ ಕನೆಕ್ಟ್ ಆಗಿರುತ್ತೆ. ಇನ್ನೊಂದು ಪಾಸಿಟಿವ್ ಲೈನನ್ನು ಇದಕ್ಕೆ ನಾವಿಲ್ಲಿ ಕೊಡುವಂಥದ್ದು. ಸೊ ಬಟ್ ನಾವು ಸ್ಪ್ಲೆಂಡರಲ್ಲಿ ನಾವು ಇಲ್ಲಿ ಫಿಟ್ ಮಾಡುವಾಗ ನೀವು ನೋಡ್ಬೋದು, ಇದೇನು ಮೆಟಲ್ ಅಲ್ಲ, ಇದು ಫೈಬರ್ ಅಲ್ವಾ. ಸೊ ನಾವು ಹೇಗೆ ಫಿಕ್ಸ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಹೋಗ್ತೇನೆ. ತುಂಬ ಸಿಂಪಲ್ ಫ್ರೆಂಡ್ಸ್. ಇದು ಇಂಥ ಇಂಡಿಕೇಟರ್ಗಳನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವೊಂದು ಸಣ್ಣ ಕೆಲಸ ಮಾಡಬೇಕು. ನಿಮ್ಮ ಇಂಡಿಕೇಟ್ರ್ ಬಾಳಲಿಕ್ಕೆ ಬರ್ತದೆ ಆ ಥರ ಮಾಡಿದರೆ. ಅದೇನಪ್ಪ ಅಂತ ಹೇಳಿದರೆ, ನೋಡಿ ಇಲ್ಲಿ ಹೋಲ್ ಬರುತ್ತಲ್ಲ, ಇಲ್ಲಿ ಇದು ಮಾಮೂಲಿ ಎಲ್ಲ ಇಂಡಿಕೇಟ್ರಲ್ಲೂ ಬರುತ್ತೆ ಈ ಥರ ಹೋಲು. ಈ ಹೋಲಿಗೆ ನಾವು ಹೆಚ್ಚಾಗಿ ನಮ್ಮ ಇಂಡಿಕೇಟ್ರ್ ಹಾಳಾಗೋದೆ ನಾವು ಗಾಡಿಯನ್ನು ವಾಶ್ ಮಾಡುವಾಗ ಮತ್ತು ಮಳೆಗಾಲದಲ್ಲಿ ಹಾಳಾಗುವಂಥ, ಒಳಗೆ ನೀರು ಹೋಗಿ ಮತ್ತು ಒಳಗೆಲ್ಲ ತುಕ್ಕು ಹಿಡಿದಿರ್ತದೆ. ಮತ್ತು ಬಲ್ಬನ್ನು ಎಲ್ಲ ಬರ್ನ್ ಆದ ತೆಗಿಲಿಕ್ಕೂ ಆಗೋದಿಲ್ಲ, ಬೇರೆ ಹಾಕಲಿಕ್ಕೂ ಆಗೋದಿಲ್ಲ. ಸೊ ಆ ಥರ ಆಗೋದಕ್ಕೆ ಈ ಹೋಲಿಗೆ ನೀವೇನಾದರೂ ಒಂದು ನೀರು ಹೋಗೋದಾಗೆ ಮಾಡಬೇಕು.
ಇದಕ್ಕೆ ಬೇಗ ಹೋಗುತ್ತೆ. ರಿಯರ್ ಇಂಡಿಕೇಟರ್ ಇದೆಯಲ್ಲ, ಇದಕ್ಕೆ ಬೇಗ ಮಣ್ಣೆಲ್ಲ ಮತ್ತು ಕೆಸರಾಗಿರ್ಬೋದು, ನೀರು ಎಲ್ಲ ಹೋಗ್ತದೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಗ್ಲೂ ಗನ್ ಅಂತ ನೀವು ಕೇಳಿರ್ಬೋದು ನೋಡಿ, ಈ ಥರ ಬಿಸಿ ಮಾಡಿ ಹಾಕುವಂಥದ್ದು, ಇದಕ್ಕೆ ಗ್ಲೂ ಗನ್ ಅಂತ ಹೇಳೋದು. ಒಂಥರ ಕ್ಯಾನ್ಲ್ ಟೈಪ್ ಇರ್ತದೆ ಅದು. ಇಂಥ ಗನ್ನೇ ಬೇಕು ಅಂತ ಇಲ್ಲ ನಿಮ್ಮಲ್ಲಿ, ಆ ಗಮ್ ಇದ್ದರೆ ಸಾಕು. ಗಮ್ಮನ್ನು ನಾವು ಮಾಮೂಲಿ ಬೆಂಕಿಯಲ್ಲಿ ಬಿಸಿ ಮಾಡಿ ಅದಕ್ಕೆ ಹಾಕಲಿಕ್ಕೆ ಆಗ್ತದೆ. ಸೊ ಆ ಥರ ಮಾಡಿದರೆ ತುಂಬಾ ಇಂಡಿಕೇಟರ್ ಬಾಳಲಿಕ್ಕೆ ಬರ್ತದೆ. ಬಿಸಿಯಾಗಿದೆ, ಚೆಂದ ಬಿಸಿಯಾಗಿದೆ ಗ್ಲೂ ಗನ್ನು. ಸೊ ಇದಕ್ಕೆ ಚೆನ್ನಾಗಿ ಫಿಲ್ ಮಾಡುವ. ಏನಿಲ್ಲ, ಒಳಗಡೆ ನೀರು ಹೋಗೋದಾಗೆ ಮಾಡಿದರೆ ಆಯಿತು ಅಷ್ಟೇ, ಬೇರೆ ಏನಿದೆ ರಾಕೆಟ್ ಸೈನ್ಸ್ ಏನಿಲ್ಲ. ನೀವೇ ಫಿಟ್ ಮಾಡೋದಿದ್ದರೆ ಅಥವಾ ನಿಮ್ಮ ಮೆಕ್ಯಾನಿಕ್ ಕೈಯಲ್ಲಿ ಫಿಟ್ ಮಾಡಲಿಕ್ಕೆ ಕೊಡ್ತಿದ್ದೆ ಅಂತ ನೀವೇ ಮನೆಯಲ್ಲಿ ಮಾಡ್ಕೊಂಡು ಹೋಗಿ, ಅವರೇನು ಇದನ್ನು ಮಾಡಿ ಕೊಡೋದಿಲ್ಲ ಅಷ್ಟೇ. ಫ್ರೆಂಡ್ಸ್, ಇಲ್ಲಿ ಸಿಂಪಲಾಗಿ ಫಿಕ್ಸ್ ಮಾಡಿದ್ದೇನೆ, ಟೈಟ್ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಇದೆರಡು ಕೂಡ ಅಷ್ಟೇ ಗಮ್ ಹಾಕಿ ಈ ಥರ ಫಿಕ್ಸ್ ಮಾಡಿದ್ದೇನೆ. ಇನ್ನು ವೈರಿಂಗ್ ಕನೆಕ್ಷನ್ ಬಗ್ಗೆ ಹೇಳ್ತೇನೆ ನೋಡಿ. ತುಂಬ ಸಿಂಪಲ್, ಫಿಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಇದು ಕಾಮನ್ ಆಗಿ ಗೊತ್ತಾಗ್ತದಲ್ಲ ಹೇಗೆ ಅಂತ. ಸೊ ಒಂದು ವೈರ್ ಇದು ಬಂದಿದೆ ಅಲ್ಲ, ಅದನ್ನು ನಾವು ಇದು ಮಾಮೂಲಿ ಈಗಲೇ ಗ್ರೌಂಡು ಇದನ್ನು ಹೀಗೇ ಮಾಡೋದು. ಇದು ಮೇಲಿಂದ ಇಂಡಿಕೇಟ್ರಲ್ಲಿ ಬಂದಂಥ ವೈರ್ ಇದು ಮತ್ತು ಇದು ಕನ್ಫ್ಯೂಸ್ ಆಗಬೇಡಿ, ತುಂಬ ಸಿಂಪಲ್. ಇಂಡಿಕೇಟ್ರಲ್ಲಿ 2 ವೈರ್ ಬಂದಿರ್ತದೆ. ಮಾಮೂಲಿ ನೀವು ಇಂಡಿಕೇಟ್ರೆಲ್ಲ ನೋಡಿದರೆ ಗೊತ್ತಾಗ್ತದೆ ನೋಡಿ. ಈ ಥರದ ಸಾಕೆಟಲ್ಲಿ 2 ವೈರ್ ಇರ್ತದೆ, ಒಂದು ಇದೊಂದು, ಇನ್ನೊಂದು ಗ್ರೀನ್ ಕಲರ್ದೊಂದು ವೈರ್ ಇರ್ತದೆ. ಸೊ ಇದರಲ್ಲಿ ಇಂಡಿಕೇಟರ್ನ ಒಂದು ವೈರನ್ನು ಇದಕ್ಕೆ ಕನೆಕ್ಷನ್ ಕೊಡಿ, ಇಲ್ಲಿ ಕನೆಕ್ಷನ್ ಕೊಡಬೇಕು. ಇನ್ನೊಂದು ವೈರ್ ಇದೆಯಲ್ಲ, ಸೊ ಅದರಿಂದ ಒಂದು ಸಪ್ರೇಟ್ ಒಂದು ಸಿಂಗಲ್ ವೈರನ್ನು ತೆಗಿಬೇಕು. ತೆಗೆದು ಈ ಕೆಳಗೆ ಬಂದಿರೋ ವೈರ್ ಅದೇ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ. ಒಂದು ವೈರನ್ನು ಇಂಡಿಕೇಟರನ್ನು ಇದಕ್ಕೆ ಕೊಡೋದು ಈ ಕನೆಕ್ಷನಿಗೆ, ಇನ್ನೊಂದು ವೈರ್ ಈಗ ಬಂದಿದೆ ಅಲ್ಲ. ಸೊ ಇದನ್ನು ತುಂಬಾ ಸಿಂಪಲ್ ನೋಡಿ, ಈ ಥರ ಕೊಟ್ಟರೆ ಆಯ್ತು ಇಲ್ಲಿ ಕನೆಕ್ಷನ್. ನೀವು ಹೇಗೆ ಬೇಕಾದ್ರೆ ಕೊಡಿ, ನಿಮ್ಮ ಟೆಕ್ನಿಕ್ನ ಮೇಲೆ ಡಿಪೆಂಡ್ ಆಗಿರ್ತದೆ. ಇಲ್ಲಿ ಕೊಟ್ಟರೆ ಆಯಿತು. ಸೊ ಇದು ಬೋಲ್ಟ್ ಅಲ್ಲ, ಸ್ವಲ್ಪ ಲೂಸ್ ಮಾಡಿ ಈ ಥರ ವೈರನ್ನು ಸ್ವಲ್ಪ ಸ್ಕಿನ್ನನ್ನು ಉದ್ದಕ್ಕೆ ತೆಗೆದುಕೊಂಡು ಇಲ್ಲಿಗೆ ಹಾಕಿ ಟೈಟ್ ಮಾಡಿದರೆ ಆಯಿತು. ಅಥವಾ ನೀವು ಇದಕ್ಕೆ ಏನಾದರೂ ಶೋಲ್ಡ್ರಿಂಗ್ ಮಾಡ್ತೀನಿ, ಅದೆಲ್ಲ ಸ್ವಲ್ಪ ಕಷ್ಟದ ಕೆಲಸ, ಸುಮ್ಮನೆ ಅದೆಲ್ಲ ಯಾಕೆ ರಿಸ್ಕ್ ತಗೋತೀರಾ, ಸುಮ್ಮನೆ ಇಲ್ಲಿಗೆ ಹಾಕಿದರೆ ಆಯಿತು. ಇಂಡಿಕೇಟ್ರೆಲ್ಲ ಫಿಕ್ಸ್ ಆಗಿದೆ. ಸೊ ಡೇ ಟೈಮ್ ಆದ ಕಾರಣ ಅಷ್ಟೊಂದು ಲೈಟ್ ಕಾಣ್ತಾ ಇಲ್ಲ, ಮತ್ತು ಬ್ಯಾಟ್ರಿ ಕೂಡ ವೀಕ್ ಇದೆ ಈ ಗಾಡಿದು. ಸೊ LED ಹಾಕಿದಷ್ಟು ಚೆನ್ನಾಗಿ ಬ್ಲಿಂಕ್ ಆಗಲ್ಲ ಇದು. ಮಾಮೂಲಿ ಇಂಡಿಕೇಟರ್ ಯೂಸ್ ಮಾಡೋದು ಬ್ಲಿಂಕ್ ಆಗುತ್ತೆ. ಸೊ ಇದರಲ್ಲಿ ಹಜಾರ್ಡ್ ಫ್ಲಾಶರ್ ಯೂಸ್ ಮಾಡಿದ್ದೀನಲ್ಲ, ಅದಕ್ಕೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಸ್ಪೀಡ್ ಆಗಿರಲ್ಲ. ಇದರಲ್ಲಿ ಹಾಲೋಜನ್ ಬಲ್ಬ್ ಕೊಟ್ಟಿದ್ದಾರಲ್ಲ, ಸದ್ಯಕ್ಕೆ ಚೇಂಜ್ ಮಾಡಿಲ್ಲ ನಾನು LEDಗೆ. ಸೊ ಗೈಸ್, ಇಲ್ಲಿಗೆ ವೀಡಿಯೋನ ಮುಗಿಸ್ತಾ ಇದ್ದೀವಿ. ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಥವಾ ಅರ್ಥ ಆಗಿದೆ ಅಂತ ತೋರ್ತೀನಿ. ಹಾಗೆಯೇ ನಾವು ಇಲ್ಲಿ ಫ್ರಂಟಿಗೆ ಚೇಂಜ್ ಮಾಡಿಲ್ಲ, ಫ್ರಂಟಿಗೆ ZD ಇಂಡಿಕೇಟ್ರ್ ಇದೆ. ಸೊ ಇದು ಏನು ಕಂಪ್ಲೇಂಟ್ ಇಲ್ಲಲ್ಲ ಫ್ರಂಟಲ್ಲಿ, ಅದಕ್ಕೋಸ್ಕರ ZD ಇಂಡಿಕೇಟ್ರ್ ಹಾಕಿದ್ದೇವೆ. ರಿಯರಿಗೆ ನಾನು ಶೋಗನಿನ ಇಂಡಿಕೇಟ್ರನ್ನು ಹಾಕಿದ್ದೇನೆ. ಸೊ ಸ್ಟ್ರಾಂಗ್ ಇದೆ ಅನ್ನೋ ಒಂದು ರೀಸನಿಗೋಸ್ಕರ. ಫ್ರೆಂಡ್ಸ್, ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯ ಬೇರೆ ಬೇರೆ ಕಂಟೆಂಟ್ಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.